ಎಸ್ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯಾಗಿರುವಂತದ್ದು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ನಡೆದ ಚರ್ಚೆಗಳು ಏನು ಎಂಬುದಾಗಿ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಜೊತೆ ಮಾತುಕತೆಗಳು ಕೂಡ ನಡೆದಿರುವಂತದ್ದು. ಇನ್ನು ಅಧಿವೇಶನ ಮುಗಿಯೋವರೆಗೂ ಕಾದು ನೋಡುವ ತಂತ್ರವನ್ನ ರೂಪಿಸಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ ಬಣ ರಾಜಕೀಯದ ಲಾಭ ಪಡೆಯಲು ಪ್ಲಾನ್ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ನೆನೆ ಆಗಿರುವಂತದ್ದು. ಇನ್ನು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಯಾವ ವಿಷಯಗಳ ಬಗ್ಗೆ ಚರ್ಚೆಯಾಯಿತು ಎಂಬುದಾಗಿ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಜೊತೆ ಮಾತುಕತೆಗಳು ಕೂಡ ನಡೆದಿರುವಂತದ್ದು. ಇನ್ನು ಅಧಿವೇಶನ ಮುಗಿಯೋವರೆಗೂ ಈ ಒಂದು ಕಾದು ನೋಡುವ ತಂತ್ರವನ್ನ ರೂಪಿಸಲಾಗಿದೆ. ಬಿಜೆಪಿ ಬಣ ರಾಜಕೀಯದ ಲಾಭ ಪಡೆಯಲು ಸಾಕಷ್ಟು ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ನಿನ್ನೆ ಆಗಿರುವಂತದ್ದು. ಇನ್ನು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯ ಜೊತೆ ಭೇಟಿಯ ವೇಳೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಗಳಾದವು. ಇನ್ನು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಈ ಒಂದು ಚರ್ಚೆಯ ವೇಳೆ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿತ್ತು ಕಾಂಗ್ರೆಸ್ ನಾಯಕರಿಗೆ. ಯಾವ ಸಂದೇಶವನ್ನ ಕೊಟ್ಟಿತ್ತು ಎಂಬುದಾಗಿ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಬೇಡ ಎಂಬುದಾಗಿ ಈಗ ಹೈಕಮಾಂಡ್ ಹೇಳಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಖರ್ಗೆಯ ಜೊತೆ ಮಾತುಕತೆಗಳು ನಡೆಯಿತು. ಇನ್ನು ಅಧಿವೇಶನ ಮುಗಿಯೋವರೆಗೂ ಕಾದು ನೋಡುವ ತಂತ್ರವನ್ನ ರೂಪಿಸಲಾಗಿದೆ. ಬಿಜೆಪಿ ಬಣ ರಾಜಕೀಯದ ಲಾಭ ಪಡೆಯಲು ಪ್ಲಾನ್ ಅನ್ನ ಮಾಡ್ತಾ ಇದೆ, ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇದಕ್ಕೆ ನಾವು ಬಗ್ಗಬಾರದು ಎಂಬುದಾಗಿ ಈಗ ಚರ್ಚೆಯ ವಿಷಯವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿದ್ರು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ವೇಳೆ ನಡೆದ ಚರ್ಚೆ ಏನು ಎಂಬುದಾಗಿ ಈಗ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಜೊತೆ ಮಾತು ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ಅಧಿವೇಶನ ಮುಗಿಯೋವರೆಗೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದು ಬಿಜೆಪಿ ಬಣ ರಾಜಕೀಯದ ಲಾಭ ಪಡೆಯಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಗಿರುವಂತದ್ದು.
ಎಸ್ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯನ್ನ ಮಾಡಿರುವಂತದ್ದು. ಇನ್ನು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ವೇಳೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆದಿರುವಂತದ್ದು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ರಚನಾ ರಾಜ್ ಜಾಯ್ನ್ ಆಗಿದ್ದಾರೆ. ಎಸ್ ರಚನಾ, ಇನ್ನು ನೋಡ್ತಾ ಇದ್ವಿ ಈಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಭೇಟಿಯನ್ನ ನಡೆಸಿದ ಬಳಿಕ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಅಮಿತ್, ಏನು ಅಂತ ಅಂದ್ರೆ ಈಗ ಒಂದು ರೀತಿಯಾಗಿ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಕಡೆ ಸಚಿವ ಸಂಪುಟ ಚೇಂಜ್ ಮಾಡ್ಬೇಕು, ಸಿಎಂ ಚೇಂಜ್ ಮಾಡ್ಬೇಕು, ಕೆಪಿಸಿಸಿ ಅಧ್ಯಕ್ಷರನ್ನ ಚೇಂಜ್ ಮಾಡ್ಬೇಕು, ಈ ರೀತಿಯಾಗಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಂತ ಅಂದ್ರೆ ಏನು, ಕಾಂಗ್ರೆಸ್ ಇಂದ ಸಭೆ ಕೂಡ ನಿನ್ನೆ ನಡೆದಿರುವಂತದ್ದು. ಸಭೆಯಲ್ಲಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೆದಿದೆ. ಈ ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲಿ ಎಲ್ಲಾ ನಾಯಕರು ಕೂಡ ಭಾಗಿಯಾಗಿರುವಂತದ್ದು. ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಏನು ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕು ಅಂತ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ವು. ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಬ್ರೇಕ್ ಹಾಕಿದೆ. ಜೊತೆಗೆ ಇಲ್ಲಿ ಭೇಟಿ ಸಂದರ್ಭದಲ್ಲಿ ಯಾವೆಲ್ಲಾ ವಿಚಾರಗಳು ಚರ್ಚೆ ನಡೆದಿದೆ, ಜೊತೆಗೆ ಏನೆಲ್ಲ ಸಂದೇಶಗಳನ್ನ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ಬೋದು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಯಾಕೆ ಅಂತ ಅಂದ್ರೆ ಸಚಿವ ಸಂಪುಟ ಚೇಂಜ್ ಮಾಡ್ಬೇಕು ಅನ್ನೋದೇ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಬ್ರೇಕ್ ಹಾಕಿ ಈಗ ಬಿಜೆಪಿಯಲ್ಲಿ ಏನು ಬಣ ರಾಜಕೀಯ ಅಂತ ನಡೀತಾ ಇದೆ, ಒಂದು ಕಡೆ ಯತ್ನಾಳ್ ಅಂತ ಇರ್ಬೋದು, ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್ ಅಂತ ಏನು ಬಣ ರಾಜಕೀಯ ನಡೀತಾ ಇದೆ, ಅದ್ರದ್ದು ಲಾಭವನ್ನ ಪಡಿಲಿಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ಯಾ ಅನ್ನೋ ಒಂದು ಅಂಶಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಈಗ ಏನಿದು ಬಹಳಷ್ಟು ಬಿಜೆಪಿ ನಾಯಕರಲ್ಲಿ ವಾಕ್ಸಮರಗಳು ನಡೀತಾ ಇದೆ, ಹೇಳಿಕೆಗಳು, ಪ್ರತ್ಯಾರೋಪಗಳು, ಆರೋಪಗಳು ನಡೀತಾ ಇರೋದ್ರಿಂದ ಈಗ ಡಿಸೆಂಬರ್ 3 ಬಿಜೆಪಿ ಹೈಕಮಾಂಡ್ ಇಂದ ಅರುಣ್ ಜುಗ್ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಏನು ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗಮನಿಸ್ತಾ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಇದರಿಂದ ಲಾಭ ಪಡಿಲಿಕ್ಕೆ ಮುಂದಾದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಈಗ ಏನು ಕಾಂಗ್ರೆಸ್ ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತದ್ನ ಎಲ್ಲೋ ಒಂದು ಕಡೆ ಈಗ ಅಧಿವೇಶನ ಏನಿದೆ, ಅಧಿವೇಶನವರೆಗೂ ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಿರ್ಧಾರ ಮಾಡೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ರಾಜ್ಯದ ನಾಯಕರಿಗೆ ಸಂದೇಶ ಕೊಟ್ಟಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತದ್ದು, ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಸಚಿವ ಸಂಪುಟವನ್ನ ಚೇಂಜ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಸೊ ಇದರಿಂದ ಎಲ್ಲೋ ಒಂದು ಕಡೆ ರಾಜ್ಯದ ಜನರಲ್ಲಿ ಇದ್ದಂತಹ ಗೊಂದಲ, ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಇದ್ದಿದ್ದಂತಹ ಗೊಂದಲಕ್ಕೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳಿತಾರೆ ಅಂತ ಹೇಳ್ಬೋದು ಅಮಿತ್. ಓಕೆ, ಧನ್ಯವಾದಗಳು ರಚನಾ ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಯ ಭೇಟಿ ಆಗಿರುವಂತದ್ದು. ಇನ್ನು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯ ಭೇಟಿಯ ವೇಳೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆದಿರುವಂತದ್ದು. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸಂದೇಶಗಳನ್ನ ಕೂಡ ಕೊಟ್ಟಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು. ಇನ್ನು ಅಧಿವೇಶನ ಮುಗಿಯೋವರೆಗೂ ಕಾದು ನೋಡುವ ತಂತ್ರವನ್ನ ರೂಪಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಬಿಜೆಪಿ ಬಣ ರಾಜಕೀಯದ ಲಾಭವನ್ನ ಪಡೆಯಲು ಪ್ಲಾನ್ ಮಾಡಲಾಗ್ತಾ ಇದೆ. ಇದರಿಂದ ನಾವು ಎಚ್ಚೆತ್ತುಕೊಳ್ಬೇಕು ಎಂಬುದಾಗಿ ಈ ಒಂದು ಚರ್ಚೆಯಲ್ಲಿ ಮಾತನಾಡಿರುವ ವಿಷಯವಾಗಿರುವಂತದ್ದು.
ರಾಜ್ಯಕ್ಕೆ ನಿರಂತರ ಅನ್ಯಾಯ ಆಗ್ತಾ ಇದೆ. ಇಷ್ಟಾದರೂ ರಾಜ್ಯದಿಂದ ಆಯ್ಕೆಯಾಗಿರುವ ಬಿಜೆಪಿ ಸಂಸದರ ಬಾಯಿ ಬಿಡುತ್ತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿ ಬಳಿಕ ಕರ್ನಾಟಕ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಹದಾಯಿ ಮೇಕೆದಾಟು ಯೋಜನೆಗೆ ಅನುಮತಿ ನೀಡುತ್ತಿಲ್ಲ, ಮಣ್ಣಿನ ಮಗ ಅಂದುಕೊಂಡಿರುವ ಕುಮಾರಸ್ವಾಮಿ ಏನು ಮಾಡುತ್ತಿದ್ದೀರಾ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಕಮರ್ಷಿಯಲ್ ಬ್ಯಾಂಕ್ ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ 58% ಕಡಿಮೆ ಮಾಡಿಬಿಟ್ರೆ ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು ಅಗ್ರಿಕಲ್ಚರ್ ಆಗಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ. ನಬಾರ್ಡ್ಗೆ ಹೇಳಬೇಕು, ಮತ್ತೆ RBIಗೆ ಹೇಳಬೇಕು, ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು. ಯಾಕಂದ್ರೆ 4% ನಲ್ಲಿ ನಬಾರ್ಡ್ ಕೊಡೋದು ಸಾಲನ, ಬಡ್ಡಿ ಚಾರ್ಜ್ ಮಾಡೋದು ಅವರು 4%. ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ 9-10% ಮಾಡ್ಬಿಡ್ತಾರೆ. ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು, ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು 5 ಲಕ್ಷದವರೆಗೆ ಫ್ರೀ. ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. 5ರಿಂದ 15ರವರೆಗೆ 3 ಇಂಟ್ರೆಸ್ಟ್. 5 ಲಕ್ಷದವರೆಗೆ ಫ್ರೀ. 4.5% ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು. ಆ 4.5% ನಾವು ಕೊಡ್ತೀವಿ. ಆಯ್ತಪ್ಪ, ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಹೋಯ್, ಅವ್ರು ಹೇಳೋದ್ ಬಿಟ್ಬಿಡ್ರಿ. ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್, ಇಟ್ ಇಸ್ ಎ ಡಿಫೆನ್ಸ್. ಈ ವರ್ಷದಲ್ಲಿ ಅವರ ಸಾಲದ ಪ್ರಮಾಣ ಹೆಚ್ಚಾಗಿದೆ, ಹಾಗಾಗಿ ನಾವು ಆ ಬ್ಯಾಂಕ್ಗಳನ್ನ ಕನ್ಸಿಡರ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಕೊಟ್ಟಂತ ಫಂಡ್ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. Argument may be a different, it's a defense argument. My point is, 5-6 ವರ್ಷದಿಂದ ನೀವು 5,000 ಕೋಟಿ ಕೊಡ್ತಾ ಬಂದವರು ಇದಕ್ಕಿದ್ದಲ್ಲಿ ಯಾಕೆ ನೀವು 2,340 ಕೋಟಿ ಮಾಡ್ಬಿಟ್ರೆ? ಈಗ ಹೇಳಪ್ಪ ಇಲ್ಲಿ, ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳೋದಕ್ಕೆ ಕೇಳ್ಕೊಂಡ್ಬಂದು ಹೇಳಿದ್ರೆ ಪ್ರಯೋಜನ. ಅವ್ರು ಹೇಳಿದ್ರೆ ಕೇಳ್ರಿ, ನಾನು ಹೇಳ್ದನ್ನ ನಾನು ಹೇಳದ ಮೇಲೆ ಕೇಳಿ ನೀವು ಪ್ರಶ್ನೆನ. ನೋಡ್ರಿ, 4.5% ಕೊಡ್ತಾ ಇದ್ರು, ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು. ರೈತರಿಗೆ ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್. ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡ್ಬಿಟ್ರೆ 58% ಕಡಿಮೆ ಮಾಡ್ಬಿಟ್ರೆ ಈ ಫಾರ್ಮರ್ಸ್ಗೆ ನಾವು ಕೊಡ್ಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ 1. ನಂಬರ್ 2, ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ, ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರಿಗೆ ಶೋಷಣೆ ಮಾಡ್ತಾರೆ. ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು, ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ, ದೇರ್ ವಾಸ್ ದಿ ನೆಸೆಸಿಟಿ. ಇಡೀ ದೇಶಕ್ಕೆ ಮಾಡವ್ರೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರು ಮಾಡಿದ್ವಿ. ಇವೆಲ್ಲ ರೈತರಿಗೆ, ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ. ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್, ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ, ಅನ್ಯಾಯ ಆಯ್ತಲ್ಲ. ಅನ್ಯಾಯ ಸರ್ ಮಾಡಿ ಅಂತ ಹೇಳಿದೀವಿ, ನಂಬರ್ 1. ನಂಬರ್ 2, ಆಮೇಲೆ ಹೋದ್ ಸಾರಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿದ್ರು. ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಆಮೇಲೆ 15 ಫೈನಾನ್ಸ್ ಕಮಿಷನ್ ನಲ್ಲಿ
ನಮ್ಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ 5,495 ಕೋಟಿ ಅಂತ ಕೊಟ್ಟಿದ್ರು, ಅದು 1 ರೂಪಾಯಿ ಕೊಟ್ಟಿಲ್ಲ. ಅದಲ್ದೇನೆ 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 11,495 ಕೋಟಿ ಕೊಡ್ತೀವಿ ಅಂದ್ರು, ಅದು ಕೊಡ್ಲಿಲ್ಲ. ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ, ಅವೆಲ್ಲ ಕೊಡಿಸ್ಕೊಡ್ಬೇಕು ಅಂತ. ಆಮೇಲೆ ಮೇಕೆದಾಟು ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂತದು ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಹ್ಯಾವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್. ಅವರು ಎಲ್ಲ ನೋಡೋಣ, ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ರೀತಿ ಇದೇ ವೇಳೆ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್.